ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟನನ್ನು ಬಂಧಿಸಿರ್ತಾರೆ. ಹಾಗಾಗಿ ಊರಿನ ಜನ ಕೂಡ ಒಂದಾಗ್ತಾರೆ. ಅವನನ್ನು ಬಿಡೋವರೆಗೂ ಕಂದಾಯ ಸಂದಾಯ ಮಾಡೋದು ಬೇಡ ಅಂತೇಳಿ ಎಲ್ಲ ತೀರ್ಮಾನ ಮಾಡ್ಕೊಳ್ತಾರೆ. ಈ ವಿಚಾರ ಕಂದಾಯದ ಅಧಿಕಾರಿಯಾಗಿ ಬಂದಿದ್ದ ಟೆಹುಟಿಗೆ ಬೇಹುಗಾರರಿಂದ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಅರ್ಚಕ ಅಪೆಟ್ಟನ್ನವನು ರಾಜಗೃಹವನ್ನು ತಲುಪ್ತಾನೆ. ಟೆಹುಟಿ ಆವಾಗ ಮೊಗಸಾಲಿನಲ್ಲಿ ಪ್ರಾಂತಪಾಲನ ಜೊತೆ ಕೂತಿರ್ತಾನೆ. ಬನ್ನಿ ಅಪೆಟ್ ಅಂತ ಟೆಹುಟಿ ಕರೀತಾನೆ. ಆದರೆ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಅರ್ಚಕ ಅಪೆಟ್ ಅಂದರೆ ಪುರೋಹಿತಂತರ, ಅವನಿಗೆ ದೊಡ್ಡ ಸ್ಥಾನ ಗೌರವ ಕೊಡ್ತಾರೆ ಎಲ್ರೂ. ಆದರೆ ಈ ಟೆಹುಟಿ ತಾನು ಅಧಿಕಾರಿ ಅನ್ನೋ ಒಂದು ಅಹಂನಿಂದ ಅವನನ್ನು ಕೂತ್ಕೊಳ್ಳೋಕ್ಕೂ ಕೂಡ ಹೇಳೋದಿಲ್ಲ. ಆಗ ಅಪೆಟ್ನ ಮುಖ ಸ್ವಲ್ಪ ಕಪ್ಪಿಡುತ್ತೆ. ಪ್ರಯತ್ನಪೂರ್ವಕವಾಗಿ ನಗುತ್ತಾನೆ ನಿಂತ್ಕೊಂಡೇ ಇರ್ತಾನೆ. ಅರ್ಚಕರಿಗೆ ನಾವು ನಮಿಸ್ಬೇಕಾ ಅಂತ ಟೆಹುಟಿ ವ್ಯಂಗ್ಯ ಮಾಡ್ತಾನೆ. ಆಗ ಅಪೆಟ್ ಹೇಳ್ತಾನೆ, ವಯಸ್ಸಿನಲ್ಲಿ ಅಂತಸ್ತಿನಲ್ಲಿ ನಾನು ಕಿರಿಯ ದೇವಸೇವಕ, ನೀವು ರಾಜಧಾನಿಯಿಂದ ಬಂದಿರೋ ಅಧಿಕಾರಿಗಳು, ಹಾಗಾಗಿ ನಾನೇ ನಿಮಗೆ ವಂದನೆ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಈ ಪ್ರಾಂತದ ಜನತೆಗೆ ಧಾರ್ಮಿಕ ರೀತಿ ರಿವಾಜುಗಳ ಜವಾಬ್ದಾರಿ ನಿಮ್ಮದಲ್ವಾ ಅಂತ ಹೇಳ್ತಾನೆ. ಅಂದರೆ ಅವ್ರು ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ, ಅದಕ್ಕೆ ನೀನು ಸರಿಯಾಗಿ ಅವ್ರಿಗೆ ತರಬೇತು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಒಂದು ರೀತಿಯ ವ್ಯಂಗ್ಯದಿಂದಲೇ ಹೇಳ್ತಾನೆ. ಆಗ ಆ ದೇವಸೇವಕ ಹೇಳ್ತಾನೆ, ಒಬ್ಬ ಇವತ್ತಿನ ದಿವಸ ರೀತಿ ರಿವಾಜುಗಳನ್ನ ಮೀರಿ ನಡೆದ ಅಂತ ಕೇಳಿದೆ, ತುಂಬ ಬೇಸರ ಆಯಿತು ಅಂತೇಳಿ ಹೇಳ್ತಾನೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮೆನೆಪ್ಟ ಮಾಡಿದ್ದು ಸರಿ ಅಂತ ಅನಿಸಿರುತ್ತೆ, ಆದರೂ ಕೂಡ ರೀತಿ ರಿವಾಜುಗಳಿಗೆ ಅವನು ಮೀರಿ ಹೋದ ಅಂತ ಹೇಳಿಬಿಟ್ಟು ಅವರು ಅಧಿಕಾರಿ ಮುಂದೆ ಮಾತಾಡ್ತಾನೆ. ಆಗ ಟೆಹುಟಿ ತನ್ನ ದೊಡ್ಡತನವನ್ನು ತೋರಿಸ್ಕೊಳ್ಳೋಕ್ಕೆ ಅಪೆಟ್ಗೆ ಹೇಳ್ತಾನೆ, ಇಲ್ಲಿನ ಜನ ಪಾಪ ಬೀರುಗಳಾಗಿರಬೇಕು, ವಿನಯ ಸಂಪನ್ನರಾಗಿರಬೇಕು, ಸ್ವಾಮಿ ಭಕ್ತರಾಗಿರಬೇಕು, ಆಗ ನಿಮ್ಮ ದೇವ ಮಂದಿರದ ಕೀರ್ತಿ ಹೆಚ್ಚುತ್ತೆ ಅಂತ ಹೇಳಿದಾಗ, ಹಾಗೆ ಆಗಲಿ ಅನ್ನೋದು ನನ್ನ ನಿತ್ಯ ಪ್ರಾರ್ಥನೆ. ಜನರೆಲ್ಲರೂ ಪಾಪ ಬೀರುಗಳಾಗಿ ವಿನಯ ಸಂಪನ್ನರಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಅಪೆಟ್ ಹೇಳ್ತಾನೆ. ನೀವು ಅಪೆಟ್ ಅಲ್ವಾ ನಿಮ್ಮ ಹೆಸರು ಅಂತ ಹೇಳಿಬಿಟ್ಟು ಟೆಹುಟಿ ಕೇಳ್ತಾನೆ. ಹೌದು ಅಂತ ಅಪೆಟ್ ಹೇಳ್ತಾನೆ. ಅಪೆಟ್, ನೀವು ಕೇಳಿರಬಹುದು, ಮಹಾಪ್ರಭು ಪೆರೋಗು ಮತ್ತು ಮಹಾ ಅರ್ಚಕರಿಗೂ ಸಣ್ಣ ಪುಟ್ಟ ಅಂತ ಹೇಳಿಬಿಟ್ಟು ಮಾತನ್ನ ಅರ್ಧದಲ್ಲಿ ನಿಲ್ಲಿಸ್ತಾನೆ. ಹೌದು ಕೇಳಿದ್ದೀನಿ ಅಂತ ಈ ಅಪೆಟ್ ಹೇಳ್ತಾನೆ. ಅದು ರಾಜಧಾನಿಗೆ ಸಂಬಂಧಿಸಿದ್ದು, ಆದ್ದರಿಂದ ನೀವು ಅದಕ್ಕೆ ಪ್ರಭಾವಿತರಾಗಿ ಆಗಬಾರ್ದು ಅಂತ ಹೇಳ್ತಾನೆ. ಅಂದರೆ ರಾಜಧಾನಿಯಲ್ಲಿ ಇದ್ದಂತಹ ಮಹಾ ಅರ್ಚಕನಿಗೂ ಮತ್ತು ಮಹಾಪ್ರಭು ಆಗಿದ್ದ ಪೆರೋಗೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾ ಇರುತ್ತೆ. ಅದರಿಂದ ಪ್ರಭಾವಿತರಾಗಿ ನೀವು ಕೂಡ ನಮಗೆ ವಿರುದ್ಧವಾಗಿ ನಿಲ್ಲಬಾರ್ದು ಅನ್ನೋದನ್ನ ಸೂಚ್ಯವಾಗಿ ಟೆಹುಟಿ ಹೇಳ್ತಾನೆ. ಅಂದರೆ ಅರ್ಥ ಆಗಿಲ್ಲ ಅಂತಲ್ಲ ಅಂತ ಟೆಹುಟಿ ಕೇಳ್ತಾನೆ. ಏಕೆಂದರೆ ಅವನ ಮಾತಿಗೆ ಅಪೆಟ್ ಏನು ಉತ್ತರ ಕೊಟ್ಟಿರೋದಿಲ್ಲ. ಅವನು ಮುಂದುವರಿಸ್ತಾನೆ, ದೇಶದ ಸಮಸ್ಯೆಗಳು ಏನಿದ್ರೂ ಕೂಡ ರಾಜಧಾನಿಯಲ್ಲಿ ನಾವು ಪರಿಹಾರ ಮಾಡ್ತೀವಿ. ಪ್ರಾಂತ್ಯಗಳಲ್ಲಿರೋ ಅರ್ಚಕರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸಾಮಾಜಿಕ ಆಗು ಹೋಗುಗಳಲ್ಲಿ ದೇವ ಮಂದಿರದ್ದು ಅತ್ಯಂತ ಮಹತ್ವದ ಪಾತ್ರ ಇದೆ. ದೇವರು ಇಷ್ಟಪಡದೆ ಬೀಜ ಕೂಡ ಮೊಳೆಯೋದಿಲ್ಲ, ಸುಖನೂ ಬೆಳೆಯೋದಿಲ್ಲ ಅಂತೇಳಿ ಹೇಳ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ಆ ಈಜಿಪ್ಟಲ್ಲಿ, ಅಥವಾ ಈಗಲೂ ಅದಿದೆಯೋ ಏನೋ ನನಗೆ ಗೊತ್ತಿಲ್ಲ, ಒಬ್ಬ ದೊರೆ ಅಥವಾ ಪೆರೋ ಅಂತಂದರೆ ಅವನು ದೇವರಿಗಿಂತ ದೊಡ್ಡವನು. ಅವನು ಇಷ್ಟಪಟ್ಟರೆ ಅಥವಾ ಅವನು ಒಪ್ಪಿದ್ರೆ ಮಾತ್ರ ಬೀಜನೂ ಮೊಳೆಯುತ್ತೆ, ಸುಖನೂ ಸಿಕ್ಕುತ್ತೆ ಅನ್ನೋದು ಆಗಿನ ಒಂದು ನಂಬಿಕೆ ಆಗಿರುತ್ತೆ. ಅದನ್ನೇ ಟೆಹುಟಿ ಅಪೆಟ್ ಅಥವಾ ಈ ಅರ್ಚಕನಿಗೆ ಹೇಳ್ತಾನೆ. ಟೆಹುಟಿ ಮಾತು ಮುಗಿಯೋಕ್ಕೆ ಮುಂಚೆನೆ ಒಬ್ಬ ಗೂಢಚಾರ ಎದುಸರು ಬಿಡ್ತಾ ಅಲ್ಲಿಗೆ ಮೆಟ್ಟಿಲುಗಳನ್ನ ಹತ್ತಿ ಬರ್ತಾನೆ. ಬಂದವನೇ ಹೇಳ್ತಾನೆ, ಪೆರೋನ ಆಯುರಾರೋಗ್ಯ ಹೆಚ್ಚಾಗಲಿ, ಕ್ಷಮಿಸಬೇಕು, ಊರಿನ ಜನ ಎಲ್ಲ ಮುಖ್ಯ ಬೀದಿಯಲ್ಲಿ ನೆರೆದು ರಾಜಗೃಹದ ಕಡೆಗೆ ಹೊರಟಿದ್ದಾರೆ ಅಂತೇಳಿ ಹೇಳ್ತಾನೆ. ಟೆಹುಟಿ ಹೇಳ್ತಾನೆ, ಕೈಗಳಲ್ಲಿ ತಾಳೆಗೊರಡು, ಬಡಿಗೆ, ಹೆಂಗಸರು, ಮಕ್ಕಳು ಎಲ್ಲ ಇದ್ದಾರಾ ಅಂತ ಕೇಳ್ತಾನೆ. ಇಲ್ಲ, ಎಲ್ಲ ಬರೀ ಕೈಯಲ್ಲಿ ಬರ್ತಾ ಇದ್ದಾರೆ, ಗಂಡಸರು ಮಾತ್ರ ಬರ್ತಾ ಇದ್ದಾರೆ, ಹೆಂಗಸರು ಮಕ್ಕಳು ಇಲ್ಲ ಅಂತ ಹೇಳ್ತಾನೆ. ಆಗ ಟೆಹುಟಿ ಹೇಳ್ತಾನೆ, ಗೇಬು, ನಮ್ಮನ್ನು ಈ ಹುಚ್ಚರು ಸೆರೆ ಹಿಡಿತಾರ ಅಂತ ನಗುತ್ತಾನೆ. ಪಾಪ ಬಡಪಾಯಿಗಳು ಅಂತ ಗೇಬು ಹೇಳ್ತಾನೆ. ಅಪೆಟ್ ಮೇಲುದನಿಯಲ್ಲಿ ಹೇಳ್ತಾನೆ, ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಜನ ಹುಲ್ಲಿನ ಬಣವೆ ಇದ್ದ ಹಾಗೆ. ಮೆತ್ತಗಿದ್ರೆ ಎತ್ತು ದನ ಕರುಗಳಿಗೆ ಆಹಾರ, ಒಣಗಿದ್ರೆ ಮತಿಗೆಟ್ಟು ಯಾವನೋ ಒಬ್ಬ ಒಂದು ಕೊಳ್ಳಿ ಇಟ್ಟರೆ ಎಲ್ಲ ಬೆಂಕಿ ಬೂದಿ ಆಗತ್ತೆ.
ಅಂತೇಳಿ ಹೇಳ್ತಾನೆ. ಅಂದರೆ ಜನರ ಗುಂಪನ್ನ ನಿರ್ಲಕ್ಷ್ಯ ಮಾಡೋದು ಒಳ್ಳೇದಲ್ಲ ಅನ್ನೋದನ್ನ ಅಪೆಟ್ಟು ಸೂಚ್ಯವಾಗಿ ತಿಳಿಸ್ತಾನೆ. ಆದರೆ ಟೆಹುಟಿ ಹುಬ್ಬು ಕುಣಿಸ್ತಾನೆ. ಅಲ್ಪಮತಿ ಅಲ್ಲ ಅಪೆಟ್, ನೀನು ಭಾಳ ಜಾಣ, ತುಂಬ ಚೆನ್ನಾಗಿ ಜನರ ಬಗ್ಗೆ ಅರ್ಥಕೊಂಡಿದೀಯಾ ಅಂತ ಹೇಳ್ತಾನೆ. ಇದು ನನ್ನ ಯೋಗ್ಯತೆಗೆ ಮೀರಿದ ಪ್ರಶಂಸೆ ನೀವು ಮಾಡ್ತಾ ಇರೋದು ಅಂತ ಅಪೆಟ್ ವಿನಯದಿಂದಲೇ ಹೇಳ್ತಾನೆ. ಆಹಾ, ಏನು ಟಕ್ಕು ವಿನಯ ಮಾಡ್ತಾ ಇದೀಯಾ, ಈಗ ಸಾಗಿ ಬರ್ತಾ ಇದೆಯಲ್ಲ ಈ ಬಣವೆ, ಇದನ್ನು ಮೆತ್ತಗೆ ಮಾಡೋಣವಾ ಅಂತ ಹೇಳ್ತಾನೆ. ಆಗ ಅಪೆಟ್ ಏನು ಹೇಳೋದಿಲ್ಲ, ಸುಮ್ಮನೆ ಮೌನವಾಗಿ ತಲೆ ತಗ್ಗಿಸ್ತಾನೆ. ಆಗ ಟೆಹುಟಿ ಹೇಳ್ತಾನೆ, ಹೆದರ್ಕೊಂಡ್ರ, ಅದು ಅರ್ಥ ಆಗಿಲ್ಲ ಅಂತಲ್ಲ, ಇಲ್ಲಿ ಕೇಳಿ ಅಪೆಟ್, ಇದು ನಿಮ್ಮ ನಿಷ್ಠೆಯ ಪರೀಕ್ಷೆ ಈಗ ನಾನು ಮಾಡ್ತಾ ಇರೋದು. ದೇವರ ಹೆಸರಲ್ಲಿ ನನ್ನ ಪರವಾಗಿ, ಜೊತೆಗೆ ಈ ಪ್ರಾಂತಪಾಲರ ಪರವಾಗಿ ಆ ಜನರಿಗೆ ನೀವು ಬುದ್ಧಿ ಹೇಳಬೇಕು. ಅದು ಪೆರೋಗೆ ಅಂದರೆ ಮಹಾಪ್ರಭುಗೆ ಇಷ್ಟ ಆಗೋ ಕೆಲಸ, ದೇವ್ರ ಮೆಚ್ಚೋ ಕೆಲಸ ಅಂತ ಹೇಳ್ತಾನೆ. ಅಂದರೆ ಆ ಬರ್ತಾ ಇರೋ ಜನರನ್ನು ಮಣಿಸ್ಬೇಕು ನೀನು ಅನ್ನೋದನ್ನು ಟೆಹುಟಿ ಸೂಕ್ಷ್ಮವಾಗಿ ಹೇಳ್ತಾನೆ. ಆಗಲಿ ಅಂತ ಹೇಳಿಬಿಟ್ಟು ಅಪೆಟ್ ಒಪ್ಕೊತಾನೆ. ಮೊದಲು ಅಸ್ಪಷ್ಟವಾದ ಸ್ವರಗಳು ಕೇಳೋಕ್ಕೆ ಶುರುವಾಗುತ್ತೆ. ಆ ಜನರ ಗುಂಪು ಹತ್ತಿರ ಬರ್ತಾ ಬರ್ತಾ ಅವು ಬದಲಾಗುತ್ತೆ. ಗೇಬು ಮುಖಮಂಟಪಕ್ಕೆ ಹೋಗ್ತಾನೆ. ಮೇಲೆ ಹೇಳ್ತಾ ಇದ್ದ ಧೂಳನ್ನು ನೋಡ್ತಾನೆ. ಸಮೀಪಿಸ್ತಾ ಇದ್ದ ಜನಜಂಗುಳಿಯನ್ನು ಕೂಡ ನೋಡ್ತಾನೆ. ಸಾವಿರಾರು ಜನವಾ ಅಂತ ಅಂದಾಗ ಹೌದು ಅಂತ ಗೇಬು ತಲೆ ಆಡಿಸ್ತಾನೆ. ಸರಿ, ವಕೀಲನನ್ನು ಕರೀರಿ ಅಂತ ಹೇಳಿಬಿಟ್ಟು ಟೆಹುಟಿ ಆಜ್ಞೆ ಕೊಡ್ತಾನೆ. ಈ ಅರ್ಚಕನನ್ನು ಮಹಾದ್ವಾರದ ಮುಂದೆ ಜನರೆದುರು ನಿಲ್ಲಿಸು, ಅವರು ಈ ಜನಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಹೇಳಿಬಿಟ್ಟು ವಕೀಲನಿಗೆ ಹೇಳ್ತಾನೆ. ಅವನು ಅಪ್ಪಣೆ ಅಂತೇಳಿ ಹೇಳ್ತಾನೆ. ಬುದ್ಧಿ ಮಾತು ನಾಟದೇ ಇದ್ದಾಗ ಮುಂದೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಲ್ಲ ಅಂತ ವಕೀಲನಿಗೆ ಹೇಳಿದಾಗ ಅವನು ಆಯಿತು ಅಂತ ಒಪ್ಕೊಳ್ತಾನೆ. ಅಂದರೆ ಮೊದಲು ಈ ದೇವಸೇವಕ ಅಥವಾ ಅಪೆಟ್ ಜನಕ್ಕೆ ನೀವು ದಂಗೆ ಹೇಳ್ಬೇಡಿ, ಇಲ್ಲಿಂದ ಹೋಗಿ ಅನ್ನೋದನ್ನು ಹೇಳಬೇಕು. ಅವನು ಹೇಳದೇ ಇದ್ದರೆ ವಕೀಲ ತನ್ನ ಚಾಟಿಯನ್ನು ತಗೊಂಡು ಎಲ್ಲರಿಗೂ ಹೊಡಿಬೇಕು ಅನ್ನೋದು ಟೆಹಟಿಯ ಒಂದು ಮನೋಭಾವನೆ ಆಗಿರುತ್ತೆ. ಅದನ್ನು ಅವನು ವಕೀಲನಿಗೂ ಹೇಳ್ತಾನೆ. ಅವನು ಅಪ್ಪಣೆ ಅಂತ ಹೇಳಿಬಿಟ್ಟು ತನ್ನ ಚಾಟಿಯನ್ನು ಸಿದ್ಧವಾಗಿಟ್ಕೊಂಡು ಹೊರಗಡೆಗೆ ಹೋಗ್ತಾನೆ. ವಕೀಲ ಅರ್ಚಕನ ಕಡೆಗೆ ನೋಡ್ತಾನೆ. ಅಪೆಟ್ ಅವನನ್ನು ಮೌನವಾಗಿ ಹಿಂಬಾಲಿಸ್ತಾನೆ. ಹೊರಗಡೆ ಜನಸಂದಣಿಯಲ್ಲಿ ಮೆನೆಪ್ಟಾ ಮೆನೆಪ್ಟಾ ಅನ್ನೋ ಕೂಗು ಕೇಳಿಸ್ತಾ ಇರುತ್ತೆ. ಇನ್ನು ರಾಜಗೃಹದ ಕಡೆ ಸಾಗಿ ಬಂದಿರುತ್ತಲ್ಲ ಈ ಜನರ ಗುಂಪು, ಅವರನ್ನು ಅನೇಕ ಸಂದೇಹಗಳು ಬಾಧಿಸಿರುತ್ತವೆ. ಅದರಲ್ಲಿ ಒಬ್ಬ ಪ್ರಶ್ನೆ ಮಾಡ್ತಾನೆ, ಅವರು ನಮ್ಮ ಮೇಲೆ ಬಾಣ ಪ್ರಯೋಗ ಮಾಡಿದ್ರೆ ಅಂತ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ನಾವೇನು ಕಾಡು ಪ್ರಾಣಿಗಳ ಅಂತ ಅಂದಾಗ ಮೂರನೇವನು ಹೇಳ್ತಾನೆ, ಗದೆಯಿಂದ ಅವ್ರನ್ನ ಮುಂಚೆ ಹಚ್ಚಿದ್ರೆ ಅಂದಾಗ ನಾಲ್ಕನೇವನು ಹೇಳ್ತಾನೆ, ಬಹಳ ಅಂದರೆ ಅವರೊಂದು 20-30 ಜನ ಇದ್ದಾರೆ, ನಾವೆಷ್ಟು ಜನ ಇದ್ದೀವಿ ಗೊತ್ತಾ ನಿನಗೆ, ಎಣಿಸಿದೀಯಾ ಅಂತ ಮತ್ತೊಬ್ಬ ಸ್ವಲ್ಪ ಧೈರ್ಯದಿಂದಲೇ ಹೇಳ್ತಾನೆ. ಆಗ ಮತ್ತೊಬ್ಬ ಹೇಳ್ತಾನೆ, ಅಯ್ಯೋ ಆ ಚಾಟಿ ಏಟು ಮಾತ್ರ ಸಹಿಸೋಕ್ಕಾಗಲ್ಲಪ್ಪ ಅಂತ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಒಬ್ಬ ದೈತ್ಯ ಅಂದರೆ ಆ ಭಟರ ಮುಖ್ಯಸ್ಥ, ಅವನು ಬಾರಿಸಿದಾಗ ನಮ್ಮ ಮೆನೆಪ್ಟನ ಮೈಯಿಂದ ರಕ್ತನೇ ಚಿಮ್ಮಿದೆ, ಆದರೆ ನಮ್ಮ ಮೆನೆಪ್ಟ ತುಟಿಪಿಟಕ್ ಮಾಡಿಲ್ಲ ಅಂತ ಹೇಳ್ತಾನೆ. ಆ ಜನರ ಗುಂಪಲ್ಲಿ ಸ್ನೋಫ್ರು, ಸೆಬೆಕ್ಕು ಇವರು ಮೊದಲ ಸಾಲಲ್ಲಿ ನಿಂತಿರ್ತಾರೆ. ತನ್ನ ಎಡ ಮತ್ತು ಬಲಗಳ ಕಡೆಗೆ ಸ್ನೋಫ್ರು ನೋಡ್ತಾನೆ, ಹೇಳ್ತಾನೆ, ಎಲ್ಲರೂ ಶಾಂತವಾಗಿರಿ, ಯಾರು ಸೈರಣೆ ಕಳ್ಕೋಬೇಡಿ ಅಂತ. ಅವನಿಗೂ ಕೂಡ ಒಂದು ಶಂಕೆ ಕಾಡ್ತಾ ಇರುತ್ತೆ. ಅದೇನು ಅಂದರೆ, ಮಹಾದ್ವಾರವನ್ನು ಅವರು ತೆರೀದೇ ಇದ್ರೆ ಏನು ಮಾಡೋದು ಅಂತ. ಜನ ಇನ್ನಷ್ಟು ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಆ ಮಹಾದ್ವಾರದ ಒಂದು ಸಣ್ಣ ಬಾಗಿಲು ತೆಕ್ಕೊಳ್ಳುತ್ತೆ. ಅದರಿಂದ ವಕೀಲ ಹೊರಗಡೆಗೆ ಬರ್ತಾನೆ. ಜನ ಸಮುದಾಯದಿಂದ ಯಾರೋ ದೈತ್ಯ ಬಂದ, ದೈತ್ಯ ಅಂತ ಕೂಗ್ತಾರೆ. ಆ ವಕೀಲನ ಹಿಂದೆ ಪೂರ್ತಿ ಮೈ ಮುಚ್ಚಿದ ಒಬ್ಬ ಇರ್ತಾನೆ. ಅವನ ಹಿಂದೆ ಗದಾಧಾರಿಗಳಾದಂತಹ ಇಬ್ಬರು ಭಟರು ಇರ್ತಾರೆ. ಬಹಳ ಕಂಠಗಳು ಕೂಗುತ್ತವೆ, ಓ ಅವನು ನಮ್ಮ ದೇವಸೇವಕ, ನಮ್ಮ ದೇವ ಮಂದಿರದ ಅರ್ಚಕ ಅಪೆಟ್ ಅಂತೇಳಿ ಎಲ್ಲರೂ ಹೇಳ್ತಾರೆ. ಎತ್ತಿದ ಗದೆಗಳು 4 ಹೆಜ್ಜೆ ಮುಂದೆ ಬರುತ್ತವೆ, ಅಲ್ಲೇ ನಿಲ್ಲಿ ಅಂತ ಜನರಿಗೆ ಸೂಚಿಸುತ್ತವೆ. ಇನ್ನು ಒಳಗಡೆ ಆ ರಾಜಗೃಹದ ಮಹಡಿಯ ಮುಖಮಂಟಪದಲ್ಲಿ ಮೇಲಕ್ಕೆ ಸುರುಳಿಸುತ್ತಿದ್ದ ಬಣ್ಣದ ಚಿತ್ತಾರಗಳಿದ್ದ ಹುಲ್ಲಿನ ಚಾಪೆಗಳನ್ನು ಇಳಿಬಿಟ್ಟಿರ್ತಾರೆ. ಅವುಗಳ ಮರೆಯಲ್ಲಿ ಟೆಹುಟಿ ಮತ್ತು ಗೇಬು ಅಡಕ್ಕೊಂಡು ಮುಂದಾಗೋದನ್ನ ಗಮನಿಸ್ತಾ ಇರ್ತಾರೆ. ಈ ಕಡೆ ಅಪೆಟ್ಟು ಆಶೀರ್ವಾದ ಮಾಡೋ ಭಂಗಿನಲ್ಲಿ ಬಲ ತೋಳನ್ನು ಎತ್ಕೊಂಡು ಬರ್ತಾನೆ. ಜನರ ಸದ್ದು ಅಡಗತ್ತೆ. ಜನಸ್ತೋಮ ಎಲ್ಲ ನಡುಬಾಗಿಸಿ ಅವನಿಗೆ ನಮಿಸುತ್ತೆ. ಆಗ ಅಪೆಟ್ ಹೇಳ್ತಾನೆ, ಭಕ್ತರೆ, ನಿಮ್ಮ ಮೇಲೆ ನಮ್ಮ ಪುಟ್ಟ ದೇವರ ಅನುಗ್ರಹ ಇರಲಿ. ಎಷ್ಟೊಂದು ಜನ ಒಟ್ಟಾಗಿ ಬಂದಿದ್ದೀರಲ್ಲ, ಇದು ಸ್ವತಃ ದೇವರೇ ನೋಡೋಕ್ಕೆ ಯೋಗ್ಯವಾದಂತಹ ದೃಶ್ಯ ಅಂತೇಳಿ ಹೇಳ್ತಾನೆ.
ಇಪ್ಪಿಯವರು, ಭೂಮಾಲೀಕರು, ಸೇವಕರು ಎಲ್ಲರೂ ಸಭಾಂಗಣದ ಅಂಚಿನಲ್ಲಿ ನಿಂತಿರ್ತಾರೆ. ಎತ್ತರವಾದ ಗೋಡೆ ಇರುತ್ತೆ. ಹೊರಗಿನ ಜನಜಂಗುಳಿ ಅವ್ರಿಗೆ ಕಾಣಿಸ್ತಿರೋದಿಲ್ಲ, ಆದರೆ ಮಾತುಗಳ ಕೇಳಿಸ್ತಾ ಇರುತ್ತೆ. ಈ ಮಾತುಗಳು ಮೆನೆಪ್ಟಾನ್ಗೂ ಕೂಡ ಕೇಳುತ್ತೆ. ಅವನು ಆಲಿಸ್ತಾ ಇರ್ತಾನೆ. ಹೊರಗಡೆ ತುಂಬ ದೊಡ್ಡ ಜನಸಂದಣಿ ಇದೆ ಅನ್ನೋದು ಆ ಜನರ ಕಲರವದಿಂದ ಗೊತ್ತಾಗುತ್ತೆ. ಈ ಮೆನೆಪ್ಟಾಗೆ ಇಪ್ಪಿಯವರು ಕೊಟ್ಟಿದ್ದ ಒಂದು 2 ಗುಟುಕು ಕಿವವ ಅವನಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿರುತ್ತೆ. ಆ ಜನ ಎಲ್ಲ ಓ ಮೆನೆಪ್ಟಾ, ಓ ಮೆನೆಪ್ಟಾ ಅಂತ ಇರೋದು ಅವನ ಪಾಲಿಗೆ ತುಂಬ ಮಧುರವಾದ ಗಾನವಾಗಿ ಕೇಳಿಸ್ತಾ ಇರುತ್ತೆ. ನನಗೇನು ಆಗೇ ಇಲ್ವಾ, ಮೈಕೈ ನೋವೇ ಇಲ್ವಲ್ಲ ಅಂತ ಅವನಿಗೆ ಅನ್ಸಕ್ಕೆ ಶುರುವಾಗುತ್ತೆ. ಮಹಡಿ ಮೇಲೆ ಇದ್ದವರಿಗೆ ಜನಸಮುದಾಯ ಕಾಣಿಸ್ತಿರುತ್ತೆ, ಆದರೆ ಬಾಗಿಲಿನ ಮರೆಯಲ್ಲಿ ನಿಂತಿದ್ದ ಅರ್ಚಕ ಮತ್ತು ವಕೀಲ ಮತ್ತಿತರು ಅವರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಮಾತು ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಪದ ಅಷ್ಟೇನೆ. ಅಪೆಟ್ ಗಂಟಲು ಸರಿಪಡಿಸ್ಕೊಂಡು ಮಾತು ಮುಂದುವರಿಸ್ತಾ ಇರ್ತಾನೆ. ನೋಡಿ, ಮಾತು ತುಟಿ ಮೀರೋದು, ವಿರಸ ಏರ್ಪಡೋದು ಇವೆಲ್ಲನೂ ಸಾಮಾನ್ಯದ ಸಂಗತಿ. ಆದರೆ ಯಾವುದು ವಿಕೋಪಕ್ಕೆ ಹೋಗದ ಹಾಗೆ ನೋಡ್ಕೋಬೇಕಾಗಿರೋದೇ ಮುಖ್ಯ. ಏನೋ ಆಯಿತು, ಅದನ್ನೇ ದೊಡ್ಡದು ಮಾಡಿ ನಮ್ಮ ಕರ್ತವ್ಯವನ್ನು ನಾವು ಮರಿಬಾರ್ದು. ಮನುಷ್ಯ ಬಹಳ ಕೆಲಸವನ್ನು ಮಾಡೋಕ್ಕೆ ಸಮರ್ಥ, ಆದರೂ ಕೂಡ ತಾನು ರಾನ ಸಂತಾನ ಅಥವಾ ಪುಟ್ಟವನ ಸಂತಾನ ಅನ್ನೋದನ್ನು ಅವನು ಮರಿಬಾರ್ದು. ಅಂದರೆ ನಾವೆಲ್ಲರೂ ದೇವರ ಮಕ್ಕಳು. ನಾವು ಏನು ಮಾಡಿದ್ರು ಕೂಡ ದೇವರು ಅದನ್ನೆಲ್ಲ ನೋಡ್ತಾ ಇರ್ತಾನೆ ಅಲ್ವಾ. ನೀವೇನು ಮಾಡ್ತಾ ಇದ್ದೀರಾ? ಜಯಘೋಷ ಮಾಡ್ತಾ ಇದ್ದೀರಾ, ಓ ಮೆನೆಪ್ಟಾ, ಓ ಮೆನೆಪ್ಟಾ ಅಂತ. ನಿಮ್ಮ ಪ್ರಕಾರ ಅವನು ನ್ಯಾಯವಾದದ್ದನ್ನೇ ಮಾಡಿದ್ದಾನೆ. ತೀರ್ಪು ಕೊಡೋದಕ್ಕೆ ನಮ್ಗೆ ಯಾವಾಗಲೂ ಆತುರ. ನಿಜವಾಗಿ ಎಲ್ಲವನ್ನೂ ಪರಾಂಬರಿಸಿ ಕೊನೆ ಮಾತು ಹೇಳೋವನು ಬೇರೆನೇ ಇದ್ದಾನಲ್ವಾ. ಯೋಚನೆ ಮಾಡಿ ನೋಡಿ, ದೇವರನ್ನ ಉಪವಾಸ ಕೆಡವಿ ನಾವು ಉಣ್ಣಕ್ಕಾಗತ್ತಾ? ಹಾಗೇನೆ ಪೆರೋಗೆ ಕಂದಾಯ ತೆರೆದೆ ನಾವು ಬದುಕೋಕ್ಕಾಗತ್ತಾ ಅಂತೇಳಿ ಹೇಳ್ತಾನೆ. ಅಪೆಟ್ನ ಈ ಮಾತು ಕೇಳಿ ಸ್ನೊಫ್ರೂಗೆ ಹಣೆ ನೆರಿಗೆ ಕಟ್ಟುತ್ತೆ. ಇದು ತುದಿ ಬುಡ ಇಲ್ಲದೆ ಇರೋ ಮಾತು ಅಂತ ಅವನಿಗೆ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ. ಇವ್ರ ಮಾತನ್ನು ಕೇಳ್ತಾ ಹೋದ್ರೆ ನಿದ್ದೆನೆ ಬಂದುಬಿಡುತ್ತೆ ಅಂತ ಸೆಬೆಕು ಮತ್ತು ಸ್ನೊಫ್ರು ಮಾತಾಡ್ಕೊಳ್ತಾರೆ. ತಕ್ಷಣ ಅವನು ಜೋರಾಗಿ ಹೇಳ್ತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತೀವಿ ನಾವು, ನಮಗೆ ಒದಿತಾರಲ್ಲ, ಇದು ಯಾವ ನ್ಯಾಯ ಅಂತ ಹೇಳಿದಾಗ ತಕ್ಷಣ ಜನಜಂಗುಳಿಲಿದ್ದ ಎಲ್ಲರೂ ಇದ್ಯಾವ ನ್ಯಾಯ, ಇದ್ಯಾವ ನ್ಯಾಯ ಅಂತ ಕೂಗ್ತಾರೆ. ಆಗ ಸ್ನೊಫ್ರಿಗೂ ಕೂಡ ಉತ್ತೇಜನ ಸಿಕ್ಕತ್ತೆ. ಅವನು ಹೇಳ್ತಾನೆ, ನೀವು ನಮ್ಮ ಮೆನೆಪ್ಟಾನನ್ನು ಬಿಡಿಸ್ಕೊಡಿ, ಆಮೇಲೆ ನಾವು ಕಂದಾಯ ಸಂದಾಯ ಮಾಡ್ತೀವಿ ಅಂದಾಗ ಹೌದು ಹೌದು ಅಂತ ಜನ ಎಲ್ಲ ಕೂಗ್ತಾರೆ. ತಾನು ಸೋಲ್ತಾ ಇದ್ದೀನಿ ಅಂತ ಅಪೆಟ್ಗೆ ಅನ್ಸಕ್ಕೆ ಶುರು ಆಗುತ್ತೆ. ಆದರೂ ಕೂಡ ಅವನು ಎದೆಗುಂದದೆ ಮಾತು ಮುಂದುವರಿಸ್ತಾನೆ. ಭಕ್ತ ಜನರೇ, ಮಾಟ್ನ ಆಣೆಯಾಗಿಯೂ ನಾನು ಹೃದಯದಲ್ಲಿರೋದನ್ನು ನಿಮ್ಮೆದುರೇ ಇಡ್ತಾ ಇದ್ದೀನಿ. ನಾವು ಮಾಟ್ ಅನ್ನೋದು ಯಾವ ಅರ್ಥದಲ್ಲಿ? ಸುವ್ಯವಸ್ಥೆ, ಸತ್ಯ, ನ್ಯಾಯ, ಧರ್ಮ ಇವೆಲ್ಲಕ್ಕೂ ಕೇಳಿ ಮಾಟ್ ಅಂತ ಅಂತಾರೆ. ಈ ನಮ್ಮ ಐಗುಪ್ತ ದೇಶ, ಐಗುಪ್ತ ಸಮಾಜ ನಿಂತಿರೋದನ್ನೇ ಸತ್ಯ, ನ್ಯಾಯ, ಧರ್ಮದ ಅಡಿಪಾಯದ ಮೇಲೆ. ರೈತನ ಮಾಟ್ ಯಾವುದು ಅಂದರೆ ರೈತನ ನ್ಯಾಯ, ಧರ್ಮ, ಸತ್ಯ ಅಂದರೆ ಯಾವುದು? ಪರಿಶ್ರಮದ ದುಡಿಮೆ ಮತ್ತು ಪ್ರಾಮಾಣಿಕವಾದ ದುಡಿಮೆ. ಇನ್ನು ಅಧಿಕಾರಿಗಳ ಮಾಟ್ ಅಂದರೆ ನ್ಯಾಯವಾದ ವರ್ತನೆ. ಹೌದೋ ಅಲ್ವೋ ಅಂತ ಕೇಳಿದಾಗ ಸ್ನೊಫ್ರು ಮಧ್ಯ ಬಾಯಿ ಹಾಕ್ತಾನೆ. ಹೌದು, ನಾವು ಶ್ರಮಪಟ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀವಿ, ಆದರೆ ನಿಮ್ಮ ಅಧಿಕಾರಿಗಳು ನ್ಯಾಯವಾಗಿ ವರ್ತನೆ ಮಾಡ್ತಾ ಇದ್ದಾರಾ? ನೀವೇ ಹೇಳಿ ಅಂತೇಳಿ ಹೇಳಿದಾಗ ಮತ್ತೆ ಅನೇಕ ಜನ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾರೆ. ಹೇಳಿ ಹೇಳಿ ಅಂತ ಕೂಗ್ತಾರೆ. ಏನೋ ತಪ್ಪು ಗ್ರಹಿಕೆಯಿಂದ ಮನಸ್ತಾಪ ಆಗಿದೆ. ಇದು ಸತ್ಯ, ನ್ಯಾಯ, ಧರ್ಮಕ್ಕೆ ಅನುಗುಣವಾಗಿ ಇತ್ಯರ್ಥ ಆಗಬೇಕು. ಅಧಿಕಾರಿ ಮಹಾಶಯರು ನ್ಯಾಯ ರೀತಿಯಿಂದ ವರ್ತಿಸ್ತಾರೆ ಅನ್ನೋದು ನನಗೆ ಸಂದೇಹ ಇಲ್ಲ ಅಂತ ಒಂದು ಜೋರು ಗಂಟಲು ಹೇಳುತ್ತೆ. ನ್ಯಾಯವಾಗಿ ವರ್ತಿಸಿ, ಮೆನೆಪ್ಟನನ್ನು ಬಿಟ್ಬಿಡಿ ಈಗಲೇ ಈಗಲೇ ಅಂತ ಜನ ಎಲ್ಲ ಕೂಗೋಕ್ಕೆ ಶುರು ಮಾಡ್ತಾರೆ. ಈ ಮಾತನ್ನು ಕೇಳ್ತಾ ಕೇಳ್ತಾ ಅಪೆಟ್ಗೆ ಗಂಟಲು ಒಣಗೋಕ್ಕೆ ಪ್ರಾರಂಭ ಆಗತ್ತೆ. ಆತ ಆಶೀರ್ವಾದ ಮಾಡೋಕ್ಕೋಸ್ಕರ ತನ್ನ ಬಲತೋಳನ್ನು ಎತ್ತುತ್ತಾನೆ. ಅದನ್ನು ನೋಡ್ತಲೇ ಜನ ಯಾಂತ್ರಿಕವಾಗಿ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ. ತಕ್ಷಣವೇ ತಲೆ ಎತ್ತುತ್ತಾರೆ, ಮತ್ತೆ ಹೇಳಕ್ಕೆ ಶುರು ಮಾಡ್ತಾರೆ, ಓ ಮೆನೆಪ್ಟಾ, ಓ ಮೆನೆಪ್ಟಾ ಅಂತ. ಅಪೆಟ್ ವಕೀಲನ ಮುಖವನ್ನು ನೋಡ್ತಾನೆ. ವಕೀಲ ಅರ್ಚಕನನ್ನ ಪ್ರವೇಶ ದ್ವಾರದ ಮುಖಾಂತರ ಆ ಕಿಂಡಿಯ ಮೂಲಕ ಒಳಗಡೆಗೆ ತಳ್ಳುತ್ತಾನೆ. ಇನ್ನು ರಾಮೆರಿಪ್ಟ ಹುಟ್ಟಿದಾಗ ಮಗು ಅತ್ತಿದ್ದ ಸದ್ದು ಮೆನೆಪ್ಟಾನಿಗೆ ಕೇಳಿಸಿ ಒಂದು ರೀತಿಯ ಆನಂದ, ಉದ್ವೇಗ ಆಗಿರುತ್ತೆ. ಈಗ ಕೂಡ ಮತ್ತೆ
ಅದೇ ಅನುಭವ ಆಗ್ತಾ ಇದೆಯಲ್ಲ ಅಂತ ಕೂಡ ಅವನು ಅಂದ್ಕೊಳ್ತಾನೆ. ಇನ್ನು ಇಪ್ಯುವರೆಗೂ ಕೂಡ ಒಂದು ರೀತಿಯ ಪ್ರಕಟಗೊಳಿಸೋಕ್ಕೆ ಆಗದೆ ಇರತಕ್ಕಂತಹ ಒಂದು ಹರ್ಷ ಆಗಿರುತ್ತೆ. ಆ ಪೆಟ್ಟಿನ ಕಡೆಗೆ ನೋಡ್ತಾನೆ, ಗೌರವ ಸೂಚಕವಾಗಿ ತುಸು ದೂರದಲ್ಲಿ ನಿಂತ್ಕೊಂಡು ಮುಗುಳ್ನಾಗೆ ನಗತಾನೆ. ಆ ಪೆಟ್ಟಿನ ಕಣ್ಣುಗಳಲ್ಲಿ ಹನಿ ತುಂಬಿರುತ್ತೆ. ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡು ಉಗುಳು ನುಂಗಿ ಅವನು ಇಪ್ಯುವರ್ನ ಕಡೆಗೆ ನೋಡ್ತಾನೆ. ನಾನು ಮಾತಾಡಿದ್ದು ಸರಿಯಾಗಿತ್ತೇನಪ್ಪ ಅಂತ ಕೇಳಿದಾಗ ಮನಸ್ಸಿನಲ್ಲಿ ಇದ್ದದನ್ನು ಇಪ್ಯುವರ್ ಹೇಳ್ತಾನೆ, ಹೌದು, ತುಂಬ ಸಮರ್ಪಕವಾಗಿ ನೀವು ಮಾತಾಡಿದ್ರಿ ಅರ್ಚಕರೇ ಅಂತ ಹೇಳ್ತಾನೆ. ಅಂದರೆ ಮೆನೆಪ್ಟಾನನ್ನು ಅರ್ಚಕ ಜರೀಲಿಲ್ಲ, ಅಧಿಕಾರಿಯನ್ನ ಮತ್ತು ಉಳಿದವರನ್ನ ಸಂತೋಷ ಪಡಿಸೋಕ್ಕೋಸ್ಕರ ರೈತರನ್ನು ಕೂಡ ಹೀನಾಯವಾಗಿ ಅವನು ಕಾಣಲಿಲ್ಲ ಅಂತ ಇಪ್ಯುವರ್ಗೆ ಒಂದು ರೀತಿಯ ಸಮಾಧಾನ ಇರುತ್ತೆ. ಅಧಿಕಾರಿ ಮಹಾಶಯರು ನ್ಯಾಯದಿಂದ ವರ್ತಿಸ್ತಾರೆ ಅನ್ನೋದ್ರಲ್ಲಿ ನನಗೆ ಸಂದೇಹನೇ ಇಲ್ಲ ಅಂತ ಅರ್ಚಕ ಹೇಳಿದ್ನಲ್ಲ, ಎಷ್ಟು ಸಮರ್ಪಕವಾಗಿ ಮಾತಾಡದ್ನಲ್ಲ, ಹಾಗೆ ಆದರೆ ಎಷ್ಟು ಒಳ್ಳೇದಲ್ವಾ ಅಂತ ಕೂಡ ಇಪ್ಯುವರ್ ಅಂದ್ಕೊಳ್ತಾನೆ. ಇನ್ನು ಭೂಮಾಲೀಕರು ಎಲ್ಲರೂ ಒಳಗಡೆಗೆ ಬಂದ ಆ ಪೆಟ್ಟನ್ನು ನೋಡ್ತಾರೆ. ಟೆಹುಟಿ ಅರ್ಚಕನ ಮುಖಾಂತರ ಬುದ್ಧಿ ಮಾತು ಹೇಳಿಸಿದ್ದು ಒಳ್ಳೇದಾಯಿತು ಅಂತ ಅವರ ಅಭಿಪ್ರಾಯ ಪಡ್ತಾರೆ. ಆದರೆ ಮಾತು ಮುಗಿದ್ರೂ ಕೂಡ ಜನ ಚೆದರ್ಲಿಲ್ವಲ್ಲ ಅನ್ನೋ ಒಂದು ನಿರಾಶೆ ಅವರನ್ನು ಕಾಡ್ತಾ ಇರುತ್ತೆ. ಅವರ ಕಿವಿಗಿಡಗಳೆಲ್ಲ ಮಹಡಿ ಕಡೆಗೆ ನಡೆದ್ವೆ. ಮುಂದೇನು ಮಾಡ್ಬೋದು ಈ ಅಧಿಕಾರಿ ಅಂತ ಅವರು ಕಾತುರದಿಂದ ನೋಡ್ತಾ ಇರ್ತಾರೆ. ಹೊರಗಡೆ ಮಾತ್ರ ಜನರ ಘೋಷ ಮುಂದುವರಿತಾನೆ ಇರುತ್ತೆ, ಓಂ ಎನೆಪ್ಟಾ, ಓಂ ಎನೆಪ್ಟಾ ಅಂತ. ಇನ್ನು ವಕೀಲನಿಗೆ ಹೊಸ ನಿರ್ದೇಶನದ ಅಗತ್ಯ ಇರೋದಿಲ್ಲ. ಮಹಾದ್ವಾರದ ಅಕ್ಕಪಕ್ಕ ಇದ್ದ ಭಟರು ಅವನ ಸೂಚನೆಯ ಹಾಗೆ ಗದೆಯನ್ನು ಬೀಸ್ತಾರೆ. ತೊಲಗಿ ತೊಲಗಿ ಅಂತ ಕೂಗ್ತಾ ಇರ್ತಾರೆ. ಸ್ನಫ್ರು, ಸೆಬೆಕ್ಕು ಮತ್ತಿದ್ರು ಸ್ವಲ್ಪ ಹಿಂದಕ್ಕೆ ಸರೀತಾರೆ. ಏಟು ತಗುಲಿದ ಕೆಲವರು ಚೀರಾಡ್ತಾರೆ. ಜನ ಚದರದೇ ಇದ್ದದ್ದನ್ನು ಗಮನಿಸ್ತಾನೆ ವಕೀಲ. ಈ ಕಾವಲು ಭಟರಿಗೆ ವಾಪಸ್ ಹೋಗಿ ಅಂತೇಳಿ ಹೇಳ್ತಾನೆ. ಸಾವಿರಾರು ಉದ್ರಿಕ್ತ ಜನರ ಮಧ್ಯೆ ಇಬ್ಬರೇ ಹೋಗೋದು ಯೋಗ್ಯ ಅಲ್ಲ. ಜೊತೆಗೆ ಪ್ರಾಕಾರದ ಮೇಲೆ ಬಿಲ್ಲು ಹಿಡಿದು ನಿಂತಿದ್ದ 3 ಜನಕ್ಕೆ ಬಾಣವನ್ನು ಪ್ರಯೋಗ ಮಾಡಿ ಅಂತ ಕೂಡ ವಕೀಲ ಸೂಚನೆ ಕೊಡ್ತಾನೆ. ಗೋಡೆ ಮೇಲೆ ನಿಂತಿದ್ದ ಭಟರುಗಳು ಹೆದೆ ಏರಿಸ್ತಾ ಇದ್ದದನ್ನ ಕೆಲವರು ನೋಡ್ತಾರೆ. ಹೋ ಹೋ ಅಂತ ಕೂಗಾಡಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಬಾಣಗಳು ಸುಯಿಗೂಡಕ್ಕೆ ಪ್ರಾರಂಭ ಆಗತ್ತೆ. ಯಾವುದೋ ಒಂದು ನಿರ್ದಿಷ್ಟವಾದ ಮೃಗದ ಬೇಟೆನೇ ಅಲ್ಲ ಅದು. ಗೊತ್ತು ಗುರಿ ಇಲ್ಲದೆ ಅವರು ಬಾಣಗಳನ್ನು ಬಿಡ್ತಾ ಇರ್ತಾರೆ. ಒಂದು ಬಾಣ ಒಬ್ಬನ ಭುಜವನ್ನ ಇರಿಯುತ್ತೆ, ಮತ್ತೊಂದು ಇನ್ನೊಬ್ಬನ ಹೊಟ್ಟೆಯನ್ನು ಸೇರುತ್ತೆ, ಮೂರನೇದು ಇನ್ನೊಬ್ಬನ ತೊಡೆಯನ್ನು ತಿವಿಯುತ್ತೆ. ಜನಜಂಗುಳಿಯಲ್ಲಿ ಈಗ ಹಾಹಾಕಾರ ಶುರು ಆಗುತ್ತೆ. ಸ್ನಫ್ರು ಗಾಯಗೊಂಡವ್ರ ಕಡೆಗೆ ಧಾವಿಸ್ತಾನೆ. ಮತ್ತೆ 3 ಬಾಣಗಳು ಆಹುತಿ ಬಯಸುತ್ತವೆ. ಒಂದು ಸ್ನಫ್ರುವಿನ ಕಿವಿ ಬಳಿಯಿಂದ ಹಾದು ಹೋಗಿ ನೆಲ ಮುಟ್ಟುತ್ತೆ. ಇನ್ನೊಂದು ಪುಟ್ಟ ಗಾಯಗಳಿಂದ ತೃಪ್ತಿ ಪಡಬೇಕಾಗತ್ತೆ. 3ನೇ ಮತ್ತೊಂದು ಬಾಣ ಇನ್ನೊಬ್ಬನನ್ನ ಕೆಡವುತ್ತೆ. ಸ್ನಫ್ರುವಿನ ನಿರ್ದೇಶನದ ಹಾಗೆ ಗಾಯಗೊಂಡವರನ್ನು ಹೊತ್ಕೊಂಡು ಹಲವಾರು ಜನರು ವಸತಿ ಪ್ರದೇಶದ ಕಡೆಗೆ ಧಾವಿಸ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗಕ್ಕೆ ಶುರು ಆಗತ್ತೆ. ಜನ ಸಮುದಾಯ ಸ್ವಲ್ಪ ಮೆಲ್ಲನೆ ಕರಗ್ತಾ ಹೋಗುತ್ತೆ. ವಕೀಲ ದಡಬಡ ಅಂತ ಮಹಡಿ ಮೆಟ್ಲನ್ನು ಹತ್ತುತ್ತಾನೆ. ಒಡೆಯನ ಮುಂದೆ ನಿಂತ್ಕೊತಾನೆ. ಹೆಮ್ಮೆಯಿಂದ ಬೀಗ್ತಾ ನಿಂತ್ಕೊತಾನೆ. ಮೆನೆಪ್ಟ ಕಣ್ಣು ಮುಚ್ಕೊಂಡಿರ್ತಾನೆ. ಗಾಳಿ ಊರಿನ ದಿಕ್ಕಿನಿಂದ ಹೊತ್ತು ತಂದ ಸದ್ದುಗಳನ್ನು ಆಲಿಸ್ತಾ ಇರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.